ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾದಂತ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸ್, ಆ ಮೂಲಕ ಎರಡನೇ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಎಚ್.ಡಿ. ರೇವಣ್ಣ ಅವರಿಗೆ. 5 ಲಕ್ಷ ಬಾಂಡ್ ಶ್ಯೂರಿಟಿ ಷರತ್ತಿನೊಂದಿಗೆ ಜಾಮೀನನ್ನ ಕೊಟ್ಟಿದೆ ಕೋರ್ಟ್. ಎರಡೂ ಪ್ರಕರಣಗಳಲ್ಲಿ ಸದ್ಯ ರಿಲೀಫ್ ಆಗಿದ್ದಾರೆ ರೇವಣ್ಣ. ಕಿಡ್ನಾಪ್ ಪ್ರಕರಣದಲ್ಲಿ ಮೊನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಸದ್ಯ ಜಾಮೀನು ಷರತ್ತನ್ನ ಎಚ್.ಡಿ. ರೇವಣ್ಣ ಪೂರೈಸ್ತಾ ಇದ್ದಾರೆ. ಜಾಮೀನು ಷರತ್ತು ಮುಕ್ತಾಯ, ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಮೊದಲು ದಾಖಲಾದಂಥ ಕೇಸ್ ಇದು. ಮೊದಲು ದಾಖಲಾದಂಥ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ. 5 ಲಕ್ಷ ರೂಪಾಯಿ ಬಾಂಡ್ ಶ್ಯೂರಿಟಿಯೊಂದಿಗೆ ಜಾಮೀನು ಮಂಜೂರಾಗಿದೆ. ಎರಡೂ ಪ್ರಕರಣಗಳಲ್ಲೂ ಕೂಡ ಈಗ ಎಚ್.ಡಿ. ರೇವಣ್ಣ ಅವರು ರಿಲೀಫ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆದರೆ ಎಚ್.ಡಿ. ರೇವಣ್ಣ ಅವರ ಮೇಲೆ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗೆ ಕಿಡ್ನಾಪ್ ಪ್ರಕರಣ, ಒಂದು KR ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ, ಮತ್ತೊಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ. ಎರಡೂ ಪ್ರಕರಣದಲ್ಲಿ ಈಗ ನಿರಾಳರಾಗಿದ್ದಾರೆ ಎಚ್.ಡಿ. ರೇವಣ್ಣ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾದೇಶ್, ಆ ಮೂಲಕ ಎಚ್.ಡಿ. ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ದಾರೆ. ಎರಡೂ ಪ್ರಕರಣದಲ್ಲೂ ಕೂಡ ಅವರಿಗೆ ಈಗ ಬೇಲ್ ಆಗಿದೆ. ಸದ್ಯದ ವಿವರ ಏನಿದೆ, ಏನೇನು ಶ್ಯೂರಿಟಿ, ಏನು ಷರತ್ತು, ಏನು ಕತೆ ಮಾದೇಶ್? ರಂಜಿತ್, ಈಗಾಗಲೇ ಎರಡೂ ಕೇಸ್ನಲ್ಲಿ ಆರೋಪಿತ ಸ್ಥಾನದಲ್ಲಿರುವಂಥ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಎರಡೂ ಕೇಸ್ನಲ್ಲೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಈ ಒಂದು ಕೇಸ್ನಲ್ಲಿ. 28ನೇ ತಾರೀಕು ಹೊಳೆನರಸೀಪುರ ಟೌನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅವರ ಮನೆಯ ಕೆಲಸದಕ್ಕೆ ಅವರ ಮೇಲೆ, ಅಂದರೆ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 42ನೇ ACMM ಕೋರ್ಟ್ನಲ್ಲಿ 3 ದಿನಗಳ ಕಾಲ ವಿಚಾರಣೆ ನಡೆಯಿತು. ಯಾವ ಮಟ್ಟಿಗೆ ಈ ಒಂದು ವಿಚಾರಣೆ ಹೋಗಿತ್ತು ಅಂದರೆ, ಆ ಒಂದು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಜಾಮೀನು ಆದೇಶ ಮಾಡುವಂಥ ಅಧಿಕಾರ ಇಲ್ಲ ಅನ್ನುವಷ್ಟರ ಮಟ್ಟಿಗೆ SIT ಪರ ವಕೀಲರು ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಮತ್ತು ಪ್ರತಿವಾದಗಳಾಯಿತು. ಮತ್ತು ಒಂದಷ್ಟು ಟೆಕ್ನಿಕಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನು ರೇವಣ್ಣ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದು ಒಂದು ನಾನ್ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡೂ ಕೇಸ್ನಲ್ಲೂ. ಈ ಮುಂಚೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಅವರು ಅರೆಸ್ಟ್ ಆಗಿದ್ದರು. KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲೂ ಕೂಡ ಅವರು ಅರೆಸ್ಟ್ ಆಗಿ ಜೈಲುವಾಸ ಕೂಡ ಅನುಭವಿಸಿದ್ರು. ಆ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕ ನಂತರ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಕಾನೂನು ಕಂಟಕ ಎದುರಾಗಿತ್ತು. ಈಗ ಎರಡೂ ಕೇಸ್ನಲ್ಲೂ ಕೂಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಒಂದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬರ ಶ್ಯೂರಿಟಿ ಮತ್ತು ಒಂದಷ್ಟು ಷರತ್ತುಗಳನ್ನು ಹಾಕಿ ನ್ಯಾಯಾಧೀಶರು 42ನೇ ACMM ಕೋರ್ಟ್ನ ನ್ಯಾಯಾಧೀಶರು ಈಗ ಆದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ಎರಡೂ ಕೇಸ್ನಲ್ಲೂ ರೇವಣ್ಣ ಅವರು ಬಿಗ್ ರಿಲೀಫ್ ಆಗಿದ್ದಾರೆ, ಅವರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಎರಡೂ ಕೇಸ್ಗಳು ಕೂಡ ತನಿಖೆ ನಡೀತಿದೆ. ಇನ್ನೂ ಕೂಡ ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಒಂದು ವೇಳೆ ಏನಾದರೂ ಈ ತನಿಖೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಏನಾದರೂ ಬಂದರೆ, ಅಗತ್ಯ ಇದ್ದರೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್, ಆ ಮೂಲಕ ಎರಡನೇ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಎಚ್.ಡಿ. ರೇವಣ್ಣ ಅವರಿಗೆ. 5 ಲಕ್ಷ ಬಾಂಡ್ ಶ್ಯೂರಿಟಿ ಷರತ್ತಿನೊಂದಿಗೆ ಜಾಮೀನನ್ನು ಕೊಟ್ಟಿದೆ ಕೋರ್ಟ್. ಎರಡೂ ಪ್ರಕರಣಗಳಲ್ಲಿ ಸದ್ಯ ರಿಲೀಫ್ ಆಗಿದ್ದಾರೆ ರೇವಣ್ಣ. ಕಿಡ್ನಾಪ್ ಪ್ರಕರಣದಲ್ಲಿ ಮೊನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಸದ್ಯ ಜಾಮೀನು ಷರತ್ತನ್ನು ಎಚ್.ಡಿ. ರೇವಣ್ಣ ಪೂರೈಸ್ತಾ ಇದ್ದಾರೆ. ಜಾಮೀನು ಷರತ್ತು ಮುಕ್ತಾಯ, ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಮೊದಲು ದಾಖಲಾದಂಥ ಕೇಸ್ ಇದು.
ಮೊದಲು ದಾಖಲಾದಂಥ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ. 5 ಲಕ್ಷ ರೂಪಾಯಿ ಬಾಂಡ್ ಶ್ಯೂರಿಟಿಯೊಂದಿಗೆ ಜಾಮೀನು ಮಂಜೂರಾಗಿದೆ. ಎರಡೂ ಪ್ರಕರಣಗಳಲ್ಲೂ ಕೂಡ ಈಗ ಎಚ್ ಡಿ ರೇವಣ್ಣ ಅವರು ರಿಲೀಫ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆದರೆ ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗೆ ಕಿಡ್ನಾಪ್ ಪ್ರಕರಣ, ಒಂದು KR ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ, ಮತ್ತೊಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ. ಎರಡೂ ಪ್ರಕರಣದಲ್ಲಿ ಈಗ ನಿರಾಳರಾಗಿದ್ದಾರೆ ಎಚ್ ಡಿ ರೇವಣ್ಣ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾದೇಶ್, ಆ ಮೂಲಕ ಎಚ್ ಡಿ ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ದಾರೆ. ಎರಡೂ ಪ್ರಕರಣದಲ್ಲೂ ಕೂಡ ಅವರಿಗೆ ಈಗ ಬೇಲ್ ಆಗಿದೆ. ಸದ್ಯದ ವಿವರ ಏನಿದೆ, ಏನೇನು ಶ್ಯೂರಿಟಿ, ಏನು ಷರತ್ತು, ಏನು ಕತೆ ಮಾದೇಶ್? ರಂಜಿತ್, ಈಗಾಗಲೇ ಎರಡೂ ಕೇಸ್ನಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಎರಡೂ ಕೇಸ್ನಲ್ಲೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಈ ಒಂದು ಕೇಸ್ನಲ್ಲಿ. 28ನೇ ತಾರೀಕು ಹೊಳೆನರಸೀಪುರ ಟೌನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅವರ ಮನೆಯ ಕೆಲಸದಕ್ಕೆ ಅವರ ಮೇಲೆ, ಅಂದರೆ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 42ನೇ ACMM ಕೋರ್ಟ್ನಲ್ಲಿ 3 ದಿನಗಳ ಕಾಲ ವಿಚಾರಣೆ ನಡೆಯಿತು. ಯಾವ ಮಟ್ಟಿಗೆ ಈ ಒಂದು ವಿಚಾರಣೆ ಹೋಗಿತ್ತು ಅಂದರೆ, ಆ ಒಂದು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಜಾಮೀನು ಆದೇಶ ಮಾಡುವಂಥ ಅಧಿಕಾರ ಇಲ್ಲ ಅನ್ನುವಷ್ಟರ ಮಟ್ಟಿಗೆ SIT ಪರ ವಕೀಲರು ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಮತ್ತು ಪ್ರತಿವಾದಗಳಾಯಿತು ಮತ್ತು ಒಂದಷ್ಟು ಟೆಕ್ನಿಕಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನು ರೇವಣ್ಣ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದು ಒಂದು ನಾನ್ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡೂ ಕೇಸ್ನಲ್ಲೂ. ಈ ಮುಂಚೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಅವರು ಅರೆಸ್ಟ್ ಆಗಿದ್ದರು. KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲೂ ಕೂಡ ಅವರು ಅರೆಸ್ಟ್ ಆಗಿ ಜೈಲುವಾಸ ಕೂಡ ಅನುಭವಿಸಿದ್ರು. ಆ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕ ನಂತರ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಕಾನೂನು ಕಂಟಕ ಎದುರಾಗಿತ್ತು. ಈಗ ಎರಡೂ ಕೇಸ್ನಲ್ಲೂ ಕೂಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಒಂದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬರ ಶ್ಯೂರಿಟಿ ಮತ್ತು ಒಂದಷ್ಟು ಷರತ್ತುಗಳನ್ನು ಹಾಕಿ ನ್ಯಾಯಾಧೀಶರು 42ನೇ ACMM ಕೋರ್ಟ್ನ ನ್ಯಾಯಾಧೀಶರು ಈಗ ಆದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ಎರಡೂ ಕೇಸ್ನಲ್ಲೂ ರೇವಣ್ಣ ಅವರು ಬಿಗ್ ರಿಲೀಫ್ ಆಗಿದ್ದಾರೆ, ಅವರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಎರಡೂ ಕೇಸ್ಗಳು ಕೂಡ ತನಿಖೆ ನಡೀತಿದೆ, ಇನ್ನೂ ಕೂಡ ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಒಂದು ವೇಳೆ ಏನಾದರೂ ಈ ತನಿಖೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಏನಾದರೂ ಬಂದರೆ, ಅಗತ್ಯ ಇದ್ದರೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್, ಆ ಮೂಲಕ 2ನೇ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ. 5 ಲಕ್ಷ ಬಾಂಡ್ ಶ್ಯೂರಿಟಿ ಷರತ್ತಿನೊಂದಿಗೆ ಜಾಮೀನನ್ನು ಕೊಟ್ಟಿದೆ ಕೋರ್ಟ್. ಎರಡೂ ಪ್ರಕರಣಗಳಲ್ಲಿ ಸದ್ಯ ರಿಲೀಫ್ ಆಗಿದ್ದಾರೆ ರೇವಣ್ಣ. ಕಿಡ್ನಾಪ್ ಪ್ರಕರಣದಲ್ಲಿ ಮೊನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಸದ್ಯ ಜಾಮೀನು ಷರತ್ತನ್ನು ಎಚ್ ಡಿ ರೇವಣ್ಣ ಪೂರೈಸ್ತಾ ಇದ್ದಾರೆ. ಜಾಮೀನು ಷರತ್ತು ಮುಕ್ತಾಯ, ರೇವಣ್ಣಗೆ ಬೇಗ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಮೊದಲು ದಾಖಲಾದಂಥ ಕೇಸ್ ಇದು. ಮೊದಲು ದಾಖಲಾದಂಥ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಆ ಮೂಲಕ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ. 5 ಲಕ್ಷ ರೂಪಾಯಿ ಬಾಂಡ್ ಶ್ಯೂರಿಟಿಯೊಂದಿಗೆ ಜಾಮೀನು ಮಂಜೂರಾಗಿದೆ. ಎರಡೂ ಪ್ರಕರಣಗಳಲ್ಲೂ ಕೂಡ ಈಗ ಎಚ್ ಡಿ ರೇವಣ್ಣ ಅವರು ರಿಲೀಫ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆದರೆ ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗೆ ಕಿಡ್ನಾಪ್ ಪ್ರಕರಣ, ಒಂದು KR ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ, ಮತ್ತೊಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ. ಎರಡೂ ಪ್ರಕರಣದಲ್ಲಿ ಈಗ ನಿರಾಳರಾಗಿದ್ದಾರೆ ಎಚ್ ಡಿ ರೇವಣ್ಣ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾದೇಶ್, ಆ ಮೂಲಕ
HD ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ದಾರೆ. ಎರಡೂ ಪ್ರಕರಣದಲ್ಲೂ ಕೂಡ ಅವರಿಗೆ ಈಗ ಬೇಲ್ ಆಗಿದೆ. ಸದ್ಯದ ವಿವರ ಏನಿದೆ, ಏನೇನು ಶ್ಯೂರಿಟಿ, ಏನು ಷರತ್ತು, ಏನು ಕತೆ ಮಾದೇಶ್? ರಂಜಿತ್, ಈಗಾಗಲೇ ಎರಡೂ ಕೇಸ್ನಲ್ಲಿ ಆರೋಪಿತ ಸ್ಥಾನದಲ್ಲಿರುವಂಥ ಮಾಜಿ ಸಚಿವ HD ರೇವಣ್ಣವರಿಗೆ ಎರಡೂ ಕೇಸ್ನಲ್ಲೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಈ ಒಂದು ಕೇಸ್ನಲ್ಲಿ. 28ನೇ ತಾರೀಕು ಹೊಳೆನರಸೀಪುರ ಟೌನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅವರ ಮನೆಯ ಕೆಲಸದಕ್ಕೆ ಅವರ ಮೇಲೆ ಅಂದರೆ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 42ನೇ ACMM ಕೋರ್ಟ್ನಲ್ಲಿ 3 ದಿನಗಳ ಕಾಲ ವಿಚಾರಣೆ ನಡೆಯಿತು. ಯಾವ ಮಟ್ಟಿಗೆ ಈ ಒಂದು ವಿಚಾರಣೆ ಹೋಗಿತ್ತು ಅಂದರೆ, ಆ ಒಂದು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಜಾಮೀನು ಆದೇಶ ಮಾಡುವಂಥ ಅಧಿಕಾರ ಇಲ್ಲ ಅನ್ನುವಷ್ಟರ ಮಟ್ಟಿಗೆ SIT ಪರ ವಕೀಲರು ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಮತ್ತು ಪ್ರತಿವಾದಗಳಾಯಿತು ಮತ್ತು ಒಂದಷ್ಟು ಟೆಕ್ನಿಕಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನು ರೇವಣ್ಣ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದು ಒಂದು ನಾನ್ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡೂ ಕೇಸ್ನಲ್ಲೂ. ಈ ಮುಂಚೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಅವರು ಅರೆಸ್ಟ್ ಆಗಿದ್ದರು. KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲೂ ಕೂಡ ಅವರು ಅರೆಸ್ಟ್ ಆಗಿ ಜೈಲುವಾಸ ಕೂಡ ಅನುಭವಿಸಿದ್ರು. ಆ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕ ನಂತರ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಕಾನೂನು ಕಂಟಕ ಎದುರಾಗಿತ್ತು. ಈಗ ಎರಡೂ ಕೇಸ್ನಲ್ಲೂ ಕೂಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಒಂದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬರ ಶ್ಯೂರಿಟಿ ಮತ್ತು ಒಂದಷ್ಟು ಷರತ್ತುಗಳನ್ನು ಹಾಕಿ ನ್ಯಾಯಾಧೀಶರು 42ನೇ ACMM ಕೋರ್ಟ್ನ ನ್ಯಾಯಾಧೀಶರು ಈಗ ಆದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ಎರಡೂ ಕೇಸ್ನಲ್ಲೂ ರೇವಣ್ಣ ಅವರು ಬಿಗ್ ರಿಲೀಫ್ ಆಗಿದ್ದಾರೆ. ಅವರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಎರಡೂ ಕೇಸ್ಗಳು ಕೂಡ ತನಿಖೆ ನಡೀತಿದೆ. ಇನ್ನೂ ಕೂಡ ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಒಂದು ವೇಳೆ ಏನಾದರೂ ಈ ತನಿಖೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಏನಾದರೂ ಬಂದರೆ, ಅಗತ್ಯ ಇದ್ದರೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ಈಗಾಗಲೇ